ಜಮೀನು ವಿಚಾರಕ್ಕೆ ಜಗಳ, ರಕ್ತಪಾತ, ಮಕ್ಕಳ ಕಣ್ಮುಂದೆಯೇ ತಂದೆಯೇ ಭೀಕರ ಹತ್ಯೆ. ಹೀಗೆ ಜಮೀನಿನಲ್ಲಿ ಭೀಕರವಾಗಿ ಹತ್ಯೆ ಆಗಿರೋ ವ್ಯಕ್ತಿ ಮತ್ತೊಂದು ಕಡೆ ಕೊಲೆ ನಂತರ ಮಚ್ಚು ಹಿಡಿದು ಆವಾಜ್ ಹಾಕ್ತಿರೋ ಆರೋಪಿ. ಇನ್ನೊಂದೆಡೆ ಈ ಭೀಕರ ಹತ್ಯೆ ಕಂಡು ಬೆಚ್ಚಿ ಬಿದ್ದಿರೋ ಸಾರ್ವಜನಿಕರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲೆಯ ಕಡ್ಲೆಗುದ್ದು ಗ್ರಾಮದಲ್ಲಿ. ಹೌದು ಪ್ರಿಯ ವೀಕ್ಷಕರೇ, ಇದು ಗ್ರಾಮದ 55 ವರ್ಷದ ವೀರಭದ್ರಪ್ಪನನ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಇಂದು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಮೃತ ವೀರಭದ್ರಪ್ಪನ ಮಕ್ಕಳ ಜೊತೆ ಎತ್ತಿನ ಗಾಡಿಯಲ್ಲಿ ಜಮೀನಿಗೆ ಹೊರಟಿದ್ದ. ಇದೇ ಸಮಯವನ್ನ ಸ್ಕೆಚ್ ಹಾಕಿ ಕಾದಿದ್ದ ಆರೋಪಿ ನಂದನ್ ಟ್ರ್ಯಾಕ್ಟರ್ನಲ್ಲಿ ಬೆನ್ನತ್ತಿ ಹೊರಟಿದ್ದ. ತೋಟದ ಹಾದಿಯಲ್ಲಿ ಹೋಗುತ್ತಿದ್ದ ವೀರಭದ್ರಪ್ಪನ ಎತ್ತಿನ ಗಾಡಿಗೆ ಏಕಾಏಕಿ ಟ್ರ್ಯಾಕ್ಟರ್ ಗುದ್ದಿಸಿ ಅಟ್ಯಾಕ್ ಮಾಡಿದ್ದ ನಂದನ್. ಇತ್ತ ಎತ್ತಿನ ಗಾಡಿಯಿಂದ ವೀರಭದ್ರಪ್ಪ ಬೀಳುತ್ತಿದ್ದಂತೆ ರಾಕ್ಷಸನಂತೆ ಮುಗಿಬಿದ್ದಿದ್ದ ನಂದನ್. ಇನ್ನು ಆರೋಪಿ ನಂದನ್ ಕೈನಲ್ಲಿ ಮಚ್ಚು ನೋಡುತ್ತಿದ್ದಂತೆ ವೀರಭದ್ರಪ್ಪನ ಇಬ್ಬರು ಪುತ್ರರು ಎತ್ತಿನ ಗಾಡಿ ಎಗರಿ ತಪ್ಪಿಸಿಕೊಳ್ಳಲು ಯತ್ನ ಮಾಡಿದ್ರು. ಇತ್ತ ಆರೋಪಿ ನಂದನ್ ಮಾತ್ರ ವೀರಭದ್ರಪ್ಪನ ಬೆನ್ನ ಹತ್ತಿ ಹೋಗಿ ಮಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಇನ್ನು ಕೊಲೆ ಬಳಿಕ ಮಚ್ಚು ಹಿಡಿದು ಮೃತನ ಪುತ್ರರಿಗೆ ಆವಾಜ್ ಹಾಕ್ತಿರೋ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಈ ಕೊಲೆಗೆ ಜಮೀನು ಜಗಳ ಮುಖ್ಯ ಕಾರಣ ಎನ್ನಲಾಗಿದೆ. ಕಳೆದ 1 ವರ್ಷದಿಂದ ಮೃತ ವೀರಭದ್ರಪ್ಪ ಹಾಗೂ ಕಾಂತರಾಜ್ ಕುಟುಂಬಗಳ ನಡುವೆ ಜಮೀನಿನಲ್ಲಿ ಸ್ವಲ್ಪ ಜಾಗಕ್ಕೆ ಜಗಳ ನಡೆಯುತ್ತಲೇ ಇತ್ತಂತೆ. ಈ ದ್ವೇಷಕ್ಕೆ ಕಾಂತರಾಜು ಪುತ್ರ ನಂದನ್ ವೀರಭದ್ರಪ್ಪನಿಗೆ ಕೊಲೆ ಮಾಡುವ ಬೆದರಿಕೆ ಸಹ ಹಾಕಿದ್ದಂತೆ. ಅಲ್ಲದೆ ಬೈಕಿನಲ್ಲಿ ಮಚ್ಚು ಹಿಡಿದು ಓಡಾಡ್ತಿದ್ದಂತೆ. ಈ ವಿಷಯವನ್ನ ಪೊಲೀಸರಿಗೆ ತಿಳಿಸಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಪೊಲೀಸರ ನಿರ್ಲಕ್ಷ್ಯಕ್ಕೆ ಇಂದು ರೈತ ವೀರಭದ್ರಪ್ಪನ ಹತ್ಯೆ ಆಗಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇತ್ತ ಕೊಲೆ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಎಸ್ಪಿ ರಂಜಿತ್ ಕುಮಾರ್ ಬಂಡರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಭರಮಸಾಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಆರೋಪಿ ನಂದನ್ ಹಾಗೂ ಕೊಲೆಗೆ ಕುಮ್ಮಕ್ಕು ನೀಡಿದ ಕಾಂತರಾಜ್ ಇಬ್ಬರನ್ನ ವಶಕ್ಕೆ ಪಡೆದು ಕೇಸ್ ಸಹ ದಾಖಲಿಸಿ ವಿಚಾರಣೆ ಆರಂಭಿಸಿದ್ದಾರೆ. ಒಟ್ಟಾರೆ 2 ಕುಟುಂಬಗಳ ಜಮೀನ ಜಗಳಕ್ಕೆ ನೆತ್ತರ ಹರಿದಿದೆ. ಇತ್ತ ಕೊಲೆ ಮಾಡಿದ ಆರೋಪಿಗಳು ಇದೀಗ ಪೊಲೀಸರ ಅತಿಥಿಯಾಗಿದ್ದು, ಕೊಲೆಗಡಿಕರಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ಮೃತನ ಸಂಬಂಧಿಕರ ಒತ್ತಾಯವಾಗಿದೆ. ಇಂಥವೆಲ್ಲ ವಿಡಿಯೋ ಮಾಡ್ಕೊಂಡು ತೋರ್ಸಕಲ್ಲಿ ಇರೋದು. ಏನ್ ಜನಗಳ್ರಿ ಅವತ್ತು ಊರಾಗದಂದ್ರೆ ಹಿಡಿದಲ್ವಾ ಅವ್ರು ಈಗ ಏನ್ ಹಿಡಿತಾರೆ.